ಕೀ ಕೊಡ್ಲಿಲ್ಲ. ಅವನು ನೀನು ದೊಡ್ಡ ಸ್ಥಾನ ತೋರಿಸ್ತಿದ್ಯಾ ನನ್ನ ಹತ್ರ ಹಾಗೆ ಹೀಗೆ ಅಂತ ಹೇಳಿದ. ಹಾಗೆಲ್ಲ ಹೇಳಿದ. ಅದಕ್ಕೆ ನಾನು ಆ ಕೀಯನ್ನು ತಗೊಂಡು ಬಿಡು ಬಿಡು ಅಂತೇಳಿ ಬುಡುಮೆ ಪೊಲೀಸ್ ನಗಲು ಬರೋಂದುಲ್ಲೇರತ್ತ ಅಂತೇಳಿ ಹೇಳಿದೆ. ಅದಕ್ಕೆ ಅವನು ಕೇಳಲಿಲ್ಲ. ಆದ್ರೂ ಕೂಡ ಗಟ್ಟಿ ಹಿಡ್ಕೊಂಡಿದ್ದ. ಕೀಯನ್ನು ಬಿಡಿಸಿ ಮತ್ತೆ ಅವನು ಆಚೀಚೆ ನೋಡಿದ. ಕತ್ತಿತ್ತು, ಜಸ್ಟ್ ಕತ್ತಿಯನ್ನು ದೂಡಿದೆ. ಅದಾದ್ಮೇಲೆ ಅವನನ್ನು ವಾಪಸ್ ಕೆಳಗಿಳಿಸಿ ಅಲ್ಲಿ ಕೂರಿಸಿದೆ. ಮತ್ತೆ ನನ್ನ ಮೊಬೈಲ್ ಕೇಳ್ದ ಕಾಲ್ ಮಾಡ್ಲಿಕ್ಕೆ. ಆಗ ಅವನು ಇಷ್ಟ ಇಲ್ಲ ಅಂತ ಹೇಳಿದ್ರು, ಅವಳು ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಇದು ಮಂಗಳೂರಲ್ಲಿ ಜಾಸ್ತಿ ಜನ ಹುಡುಗಿರಿದ್ದಾರೆ, ಯಾರನ್ನ ಬೇಕಾದ್ರೂ ಲವ್ ಮಾಡ್ಬೋದು. ಈಗ ಅವನ ಆತ್ರ ಹೇಗಿರಿದ ಅವನು ಇನ್ನ ಜೀವಂತವಾಗಿದ್ರೆ ನಿನ್ನ ಎತ್ತಲ್ಲ ಅಂತ ಯಾವ ಗ್ಯಾರಂಟಿ? ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಲಾವಣ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೋಡಿ, ಬಹಳ ಜನ ಬಹಳ ಥರದ ಚರ್ಚೆಗಳು ಬಸ್ ಸ್ಟ್ಯಾಂಡಲ್ಲೇ ಆಗಿದ್ವು. ಈ ಥರದ ಘಟನೆ ನಡಿಬೇಕಾದ್ರೆ ಯಾರಾದರೂ ಸಾರ್ವಜನಿಕರು ಬಂದು ರಕ್ಷಣೆ ಮಾಡಬೇಕಾಗಿತ್ತು ಅಂತ. ನಾವು ಈ ಸಾರ್ವಜನಿಕವಾಗಿ ಯಾರಾದರೂ ಈ ಥರದ ಕೃತ್ಯವನ್ನು ಎಸಗ್ತಾ ಇದ್ರೆ ಯಾರೆಲ್ಲ ಮುಂದೆ ಹೋಗಿ ರಕ್ಷಣೆಗೆ ಮುಂದಾಗ್ತೀವಿ ಅಂತ. ಇವತ್ತು ನಮ್ಮ ಜೊತೆಗೆ ಗಿರೀಶ್, ಪಚ್ಚನಾಡಿ ಗ್ರಾಮದ ಒಬ್ಬ ಯುವಕ, ಆ ಥರದೊಂದು ದಿಟ್ಟತನ, ಧೈರ್ಯವನ್ನು ತೋರಿಸಿರೋದು ನೋಡಿ. ಇದೇ ಲಾವಣ್ಯ ವಿಷಯದಲ್ಲಿ ಚೇತನ ಕೃತ್ಯವನ್ನು ಎಸಗಿ ತಪ್ಪಿಸ್ಕೊಳ್ತಾನೆ. ಮಾಧ್ಯಮಗಳಲ್ಲಿರ್ಬೋದು, ಪತ್ರಿಕೆಗಳಲ್ಲಿರ್ಬೋದು 24 ಗಂಟೆಯ ಒಳಗೆ ಆತನ ಹೆಡೆಮುರಿ ಕಟ್ಟಲಾಯಿತು ಅಂತ ಅದನ್ನು ನಾವೆಲ್ಲರೂ ಕೂಡ ಪತ್ರಿಕೆಗಳಲ್ಲಿ ಓದಿದ್ವಿ. ಮಾಧ್ಯಮಗಳಲ್ಲೂ ಕೂಡ ಕ್ಷಣದ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇದ್ರು. ಜೊತೆ ಪೊಲೀಸರು ಆ ಥರದೊಂದು ಕಾರ್ಯಾಚರಣೆ ಅಂತೂ ಶುರು ಮಾಡಿದ್ರು. ಆದರೆ ನಿಜಕ್ಕೂ ಈ ಕೇಸ್ನಲ್ಲಿ, ಈ ಪ್ರಕರಣದಲ್ಲಿ ಆತ ಎಲ್ಲಿ ತಪ್ಪಿಸ್ಕೊಂಡಿದ್ದಾನೆ, ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ಪೊಲೀಸರು ಎಲ್ಲ ಟ್ರ್ಯಾಕ್ ಮಾಡ್ತಾ ಇದ್ರು ಕೂಡ ಒಂದು ಧೈರ್ಯವನ್ನು ತೋರಿಸಿ ತನ್ನ ಪ್ರಾಣಕ್ಕೂ ಕೂಡ ಅಂಜದಂತೆ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ ಹೋಗಿ ನೇರವಾಗಿ, ಅಂದರೆ ನಮ್ಮ ಮನೆ ಮಗಳನ್ನು ಈ ರೀತಿಯಾಗಿ ಭೀಕರವಾಗಿ ಒಂದು ತಲವಾರಿನಿಂದ ಕೊಲ್ಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾನೆ ಅನ್ನೋ ಆಕ್ರೋಶ ಈ ಹುಡುಗನಲ್ಲಿತ್ತು, ಆ ಕಿಚ್ಚಿತ್ತು. ಸೊ ಹಾಗಾಗಿ ಆ ಕಾರ್ನೊಳಗೆ ಕೂತಿದ್ದಂಥ ಇದೇ ವಾಮಂಜೂರು ಬಳಿಯ ಒಂದು ಪುಟ್ಟ ಅಂಗಡಿ ಹತ್ರ, ನೀವು CCTV ಕ್ಯಾಮ್ರಾಗಳಲ್ಲಿ ನೋಡಿರ್ಬೋದು, ಈಗಾಗಲೇ ವಿಡಿಯೋಗಳಲ್ಲೂ ಕೂಡ ಅದು ವೈರಲ್ ಆಗ್ತಾಯಿದೆ. ಗಾಡಿ ನಿಂತಿರುತ್ತೆ, ಆಲ್ಟೋ ಗಾಡಿ, ಅವನು ಕೂತ್ಕೊಂಡಿರ್ತಾನೆ. ಅಲ್ಲಿದ್ದಂಥ ಕಾರ್ನೊಳಗೆ ಕೂತಂತಹ ವ್ಯಕ್ತಿಯನ್ನು ಹೋಗಿ ಡೋರ್ ನಾಕ್ ಮಾಡಿ ಆತನನ್ನು ಮಾತನಾಡಿಸಿ ಆತನನ್ನು ಪೊಲೀಸ್ನವ್ರಿಗೆ ಹಿಡಿದು ಕೊಡುವಲ್ಲಿ ತುಂಬ ಸಫಲಕಾರಿಯಾದಂಥ ವ್ಯಕ್ತಿ. ಅದಕ್ಕೆ ಡಬಲ್ ಗುಂಡಿಗೆ ಬೇಕು. ಯಾಕೆ ಗೊತ್ತಾ, ವಿಡಿಯೋ ವೈರಲ್ ಆದಮೇಲೂ ಕೂಡ ಅವನ ಹತ್ರ ಮಾರಕಾಸ್ತ್ರಗಳು ಇರ್ಬೋದು ಅನ್ನೋ ಅರಿವಿದ್ರೂ ಕೂಡ ಹೋಗಿ ಮಾತನಾಡಿಸೋದಿದೆಯಲ್ಲ, ಅಥವಾ ಅವನ್ನ ಹಿಡ್ಕೊಳ್ಬೇಕು ಅನ್ನೋದಿದೆಯಲ್ಲ, ನಿಜಕ್ಕೂ ಕೂಡ ಡಬಲ್ ಡೇರಿಂಗ್ ಅಂತ ನಾನು ಕರಿತೀನಿ. ಇವತ್ತು ನಮ್ಮ ಜೊತೆ ಆ ಥರದೊಬ್ಬ ಸಾಹಸಿ ಯುವಕ ಅಂತ ಕರಿಬೇಕು ನಾವು, ಗಿರೀಶ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಈ ಕೇಸ್ ಬಗ್ಗೆ ತುಂಬ ಡೀಟೇಲ್ಡಾಗಿ ಕೇಳ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮದು ಊರು ಯಾವುದು? ನಮ್ದಿದೆ ಪಚ್ಚನಾಡಿ, ಇಲ್ಲೇ ಇರೋದು. ಏನು ಮಾಡ್ಕೊಂಡಿದ್ದೀರಿ ಸರ್ ನೀವು? ನಾನು ಕೋಲಿ ವೇಸ್ಟ್ ಕೆಲಸಕ್ಕೆ ಹೋಗ್ತೇನೆ. ಅದೇ ಕೆಲಸ ಮಾಡೋದು, ಸಂಬಳ. ಓಕೆ ಓಕೆ, ಅದೇ ಕೆಲಸ ಮಾಡ್ತೇನೆ. ನಿಮಗೆ ಲಾವಣ್ಯ ಅವ್ರ ಕೇಸ್ ಬಗ್ಗೆ ಅವತ್ತು ಘಟನೆ ಆಗಿದ್ದ ದಿನನೇ ಗೊತ್ತಾಯ್ತಾ? ಅವತ್ತು ಘಟನೆ ಆಗಿದ್ದ ದಿನನೇ ವಿಡಿಯೋಸ್ ಎಲ್ಲ ವೈರಲ್ ಆಗಿತ್ತು, ಹಾಗಾಗಿ ನೋಡಿದೆ. ಹಾಗಾಗಿ ಆ ಹುಡುಗನನ್ನು ಕಂಡು ಹಿಡ್ದೆ ನಾನು. ಹೌದಾ? ಅಂದರೆ ನೀವು ಅವತ್ತಿನ ದಿನ, ಅವತ್ತು ಸಂಜೆ ಏನು ಘಟನೆ ಆಯ್ತಲ್ಲ, ಅವತ್ತೇ ನೀವು ಆ ವಿಡಿಯೋ ನೋಡಿದ್ದೀರಿ? ನಾನು ನೋಡಿದ್ದೇನೆ. ಆ ವಿಡಿಯೋ ಎಲ್ಲ ನೋಡಿಬಿಟ್ಟು ಮತ್ತೆ ನನಗೇನು, ಮತ್ತೆ ಮಲಗಿದ್ದೆ ನಾನು. ಮತ್ತೆ ನಾನು ಸೀದಾ ಕೆಲಸಕ್ಕಂತೇಳಿ ಹೊರಡಿದ್ದು. ನಾನು ಕೆಲಸಕ್ಕಂತ ಹೊರಡಿ ಇಲ್ಲಿ ಬಂದಿದ್ದೆ. ನನ್ನ ಇದು ನನ್ನ ಕೆಲಸದ ಡ್ರೈವರ್ ಇದ್ದಾನಲ್ಲ, ನಾ ಹೇಳಿದೆ, ನೀನು ಹೋಗಿ ಮೇಲಿಂದ ಗಾಡಿ ತೊಗೊಂಬ, ನಾ ಇಲ್ಲಿ ಕೂತಿರ್ತೀನಿ, ನಂಗೆ ಒಂಥರ ಮೈ ನೋವು ಅಂತ ಹೇಳಿದೆ. ಅದಕ್ಕೆ ಆಯಿತು ಮರ ತೊಗೊಂಬರ್ತೀನಿ ಅಂತ ಹೋದ. ಅಷ್ಟು ಬೇಗ ಅವನು ಕಾರಲ್ಲಿ ಹಿಂಗೆ ಬಂದ, ಕಾರ್ ನಿಲ್ಲಿಸಿಬಿಟ್ಟು ನಾ ಡೈರೆಕ್ಟ್ ಹೋದೆ. ಹಿಂಗೆ ಬೊಟ್ಟಿದೆ. ಎಲ್ಲಿ ನಿಲ್ಸಿದ್ದು ಕಾರು? ಅಲ್ಲೇ ಅಂಗಡಿ ಪಕ್ಕದಲ್ಲಿ, ಈ ವಾಮಂಜೂರು ಹತ್ರ ಅಂಗಡಿ ಇದೆಯಲ್ಲ, ಇಲ್ಲಿ ನೆಕ್ಸ್ಟ್ ಡೇ ಎಷ್ಟು ಗಂಟೆ ಆಗಿತ್ತು ಸರ್ ಅದು? ಅದು ಮಿನಿಮಮ್ ಅಂತ ಹೇಳಿದ್ರೆ 8:30 8:10 ಅಂತ ಗೊತ್ತಿಲ್ಲ. ಬೆಳಗ್ಗೆ ಒಂದು ಅಂದಾಜು ಒಂದು 8:30ರಿಂದ 9 ಗಂಟೆ ಸುಮಾರು ಇಲ್ಲಿ ಬಂದು ಕೂತಿರೋದು. ಅಷ್ಟು ಟೈಮ್ ಆಗಿರ್ಬೋದು, ಗೊತ್ತಿಲ್ಲ. ಆದ್ರೆ ಬಂದುಬಿಟ್ಟು ನಾನು ಬೊಟ್ಟಿದೆ, ಕೇಳಿ ಆದ್ಮೇಲೆ ಅವನು ಇಲ್ಲ ಅಂತ ಇಜ್ಜಿ ಹೆಂಗ್ ಗೊತ್ತಿಜ್ಜಿ ಅಂತ ಹೇಳಿದ. ಈ ಹೋಯ್ತಕ್ಕೆ ಅನ್ನೊಂದು ಹೆಂಗ್ ಗೊತ್ತಿಜ್ಜಿ ಅಂತ ಹೇಳಿದ. ಅದಕ್ಕೆ ನಾ ಹೇಳಿದೆ, ಸುಳ್ಳು ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೆಳಗೆ ಇಳಿಸ್ಬಿಟ್ಟು ಕೂಡಿಸಿದ್ದೆ. ಮತ್ತೆ ಬಾತ್ರೂಮ್ ಬರ್ತದೆ ಅಂತ ಹೇಳಿದ. ಬಾತ್ರೂಮ್ ಬರ್ತದೆ ಅಂತ ಹೇಳಿದಕ್ಕೆ ನಾನೇನು ಮಾಡಿದೆ, ಸರಿ ಬಾ ಅಂತೇಳಿ ಕರ್ಕೊಂಡು ಬಂದೆ. ಅಲ್ಲಿ ಬಲ್ಲೆ ಉಂಟು, ಬಲ್ಲೆಯಲ್ಲಿ ಹೋಗಿ ಬಾತ್ರೂಮ್ ಮಾಡಿ, ಇಲ್ಲಿ ಶೌಚಾಲಯ ಯಾವುದಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವನು ಆಚೀಚೆ ನೋಡಿದ, ಸೀದಾ ಬಂದ, ಜನರಲ್ಲೆಲ್ಲ ನೋಡಿದ, ಓಡಿ ಬಂದು ಗಾಡಿಯಲ್ಲಿ ಕೂತ. ಗಾಡಿಯಲ್ಲಿ ರಪ್ಪ ಗಾಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ಕೀ ಅದರಲ್ಲೇ ಇತ್ತು ಗಾಡಿಯಲ್ಲಿ. ಗಾಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ಹೊರಟ. ಹಾಗೆ ನಾವು ಹಿಂದೆನೆ ರಪ್ಪ ಓಡಿ ಹೋಗ್ಬಿಟ್ಟು, ಅವನ ಕೈಗೆ ಕೀ ಸಿಕ್ಕಿತು, ನನ್ನ ಕೈಗೆ ಕೂಡ ಕೀ ಸಿಕ್ಕಿತು. ಹಾಗಾಗಿ ಅವನು ಕೀ ಕೊಡ್ಲಿಲ್ಲ. ಅವನು ನೀನು ದೊಡ್ಡ ಸ್ಥಾನ ತೋರಿಸ್ತಿದ್ಯಾ ನನ್ನ ಹತ್ರ ಹಾಗೆ ಹೀಗೆ ಅಂತ ಹೇಳಿದ. ಹಾಗೆಲ್ಲ ಹೇಳಿದ. ಅದಕ್ಕೆ ನಾನು ಆ ಕೀಯನ್ನು ತಗೊಂಡು ಬಿಡು ಅಂತೇಳಿ ಬುಡುಮೆ ಪೊಲೀಸ್ ನಗಲು ಬರೋಂದುಲ್ಲೇರತ್ತ ಅಂತೇಳಿ ಹೇಳಿದೆ. ಅದಕ್ಕೆ ಅವನು ಕೇಳಲಿಲ್ಲ. ಆದ್ರೂ ಕೂಡ ಗಟ್ಟಿ ಹಿಡ್ಕೊಂಡಿದ್ದ. ಕೀಯನ್ನು ಬಿಡಿಸಿ ಮತ್ತೆ ಅವನು ಆಚೀಚೆ ನೋಡಿದ. ಕತ್ತಿತ್ತು, ಜಸ್ಟ್ ಕತ್ತಿಯನ್ನು ದೂಡಿದೆ. ಅದಾದ್ಮೇಲೆ ಅವನನ್ನು ವಾಪಸ್ ಕೆಳಗಿಳಿಸಿ ಅಲ್ಲಿ ಕೂರಿಸಿದೆ. ಮತ್ತೆ ನನ್ನ ಮೊಬೈಲ್ ಕೇಳ್ದ.
ಏನಕ್ಕೆ? ಕಾಲ್ ಮಾಡ್ಲಿಕ್ಕೆ. ಆಗ ಒಂದು ಪೊಲೀಸವರಿಗೆ ಕಾಲ್ ಮಾಡ್ದ. ಹಾಗೆ ಪೊಲೀಸ್ನವ್ರು ಅವನು ಮತ್ತೆ ಅಲ್ಲ, ನಾನು ಆಲ್ರೆಡಿ ಮಾಡಿದ್ದೆ ಪೊಲೀಸ್ನವರಿಗೆ ಮಾಡಿದ್ದೆ. ನಾನಲ್ಲ ಮಾಡಿದ್ದು, ಬೇರೆ ಜನರು ಮಾಡಿದ್ರು. ನಾನು ಅವನನ್ನು ಹಿಡಿತಿದ್ದೆ, ನನಗೆ ಕಾಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ಬೇರೆ ಜನರ ಹತ್ರ ಹೇಳಿದೆ, ಅವ್ರ ಹತ್ರ ಕಿರ್ಚಿತಿದ್ದೇನೆ, ಬನ್ನಿ 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 ಅಂತ ಹೇಳಿ. ಅವ್ನು ಚೂರಿ ತೆಗಿಲಿಕ್ಕೆ ಹೋದಲ್ಲ, ಹಾಗಾಗಿ ನಾನು ಎಲ್ಲರನ್ನು ಕರಿತಿದ್ದೆ ಬನ್ನಿ ಬನ್ನಿ ಅಂತ ಹೇಳಿ. ಆದ್ರೆ ಚೂರಿ ತೆಗಿಲಿಕ್ಕೆ ಹೋದ್ನಿ, ಯಾವ್ದನ್ನ ತೆಗಿಲಿಕ್ಕೆ ಹೋದ್ನಿ, ಅಲ್ಲಿ ಚೂರಿ ಇತ್ತು, 2 ಚೂರಿ ಒಳಗೆ, ಕಾರ್ ಒಳಗಿತ್ತ? ಒಳಗೆ ಇತ್ತು 2 ಚೂರಿ. ಯಾವ ತರ ಇತ್ತು ಸರ್? ಅದು ಲಾಂಗ್ ಏನಿಲ್ಲ, ಒಂದು ಮೀಡಿಯಂ ಅಂದ್ರೆ ಒಂದಿಷ್ಟು ಉದ್ದ ಇತ್ತು ಅಷ್ಟೇ. 2 ಇತ್ತು. ಹಾಗಾಗಿ ಅದನ್ನು ನೋಡ್ಬಿಟ್ಟು ದೂಡಿದೆ. ಅವ್ನು ಅದನ್ನೇ ತೆಗಿಬಹುದು ಅಂತ ಅಂದಾಜಲ್ಲಿ ಅವ್ನ ಕೈ ಅಲ್ಲೇ ಹಾಕಿದ, ಅದಕ್ಕೆ ನಾನು ದೂಡಿದೆ. ತೆಗಿಲಿಕ್ಕೆ ಆಗ್ಲಿಲ್ಲ. ಜಸ್ಟ್ ಅವನನ್ನು ಈಚೆ ಇದು ಮಾಡಿಬಿಟ್ಟು ಅಲ್ಲಿ ವಾಪಸ್ ಕೂರಿಸಿದೆ. ಕೂರಿಸಾದ್ಮೇಲೆ ಪೊಲೀಸವರೆಲ್ಲ ಬರ್ತಿದ್ದಾರೆ ತಡಿ ಅಂತ ಹೇಳಿದೆ. ನಾನೊಂದು ಕಾಲ್ ಮಾಡಬೇಕು ಅಂತ ಹೇಳ್ದೆ. ಇಲ್ಲಿ ವಾಮಂಜೂರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಅಂತ ಹೇಳಿ ಅವ್ನ ಮೈಂಡಲ್ಲಿ ಇತ್ತು. ಇಲ್ಲಿದ್ದು ಪೊಲೀಸ್ನವ್ರಿಗೆ ಹೋಗಿದ್ದೆ, ಹೊಡಿತಾರೆ ಅಂತೇಳಿ ಅವ್ನ ಮೈಂಡಲ್ಲಿ ಇರ್ಬೋದು, ಗೊತ್ತಿಲ್ಲ. ಅದಾದ್ಮೇಲೆ ಅವನು ಅಲ್ಲಿಂದ ಬಂಟ್ವಾಳ ಸ್ಟೇಷನ್ಗೆ ಹೋಗಿದ್ದೆ ಕಾಲ್. ಅದು ಮತ್ತೆ ಇವನು ನನ್ನ ಹತ್ರ ಏನು ಮಾಡಿದ, ನಾನೊಂದು ಕಾಲ್ ಮಾಡಬೇಕು, ಕೊಡು ಮೊಬೈಲ್ ಕೊಡು ಅಂತ ಹೇಳಿದ. ಹಾಗೆ ಇವನು ಕಾಲ್ ಮಾಡಿಬಿಟ್ಟು ಇವನು ವಿಷಯ ಕೊಡ್ತದ್ದು ಏನು ಹೇಳಿದಾನ ಅಂತೇಳಿ ಪೊಲೀಸವ್ರ ಹತ್ರ ಗೊತ್ತಿಲ್ಲ. ಆ ವಿಷಯ ಎಲ್ಲ ಹೇಳಿದ. ಅದಾದ್ಮೇಲೆ ಅವರು ಮತ್ತೆ ವಾಪಸ್ ಅವನನ್ನಲ್ಲಿ ಕೂರಿಸಾದ್ಮೇಲೆ ಪೊಲೀಸವರೆಲ್ಲ ಬಂದ್ರು, ಅವನನ್ನು ಹಿಡಿದು ಬಿಟ್ಟು ಅವನನ್ನು ಕರ್ಕೊಂಡು ಹೋದ್ರು. ಮತ್ತೆ ಥ್ಯಾಂಕ್ಸ್, ಎಲ್ಲ ಪೊಲೀಸ್ನವರು ಕೂಡ ತುಂಬಾ ಕಾಲ್ ಮಾಡಿ ಎಲ್ಲ ತುಂಬಾ ಥ್ಯಾಂಕ್ಸ್ ಮಾರೆ, ನಮ್ಮ ಕೈಯಲ್ಲಿ ಆಗ್ಲಿಲ್ಲ, ನೀನ್ ಮಾಡಿದೀಯಾ ಅಂತ ಹೇಳ್ಬಿಟ್ಟು ಥ್ಯಾಂಕ್ಸ್ ಅಂತ ಹೇಳಿದ್ರು. ಸರಿ ಓಕೆ ಸರ್, ಪರವಾಗಿಲ್ಲ ಅಂತೇಳಿ ಕಟ್ ಮಾಡಿದೆ. ಅಷ್ಟೇ ಆಗಿದ್ದು ಘಟನೆ, ಬೇರೆ ಏನು ನಡೀಲಿಲ್ಲ. ಸರ್ ಅಲ್ಲಿ ಅಂಗಡಿ ಹತ್ರ ಕಾರ್ ನಿಲ್ಸಿದ್ನಲ್ವಾ, ಅಂದಾಜು ಒಂದು ಎಷ್ಟು ಜನ ಇದ್ರು ಸರ್ ಇಲ್ಲಿ? ಒಂದು ಮಿನಿಮಮ್ ಅಂತ ಹೇಳಿದ್ರೆ ಒಂದು 40 ಜನ, ಗೊತ್ತಿಲ್ಲ ಸರ್. ಇದ್ರು ಕಾರಲ್ಲಿ ಇದ್ರು, ಬೈಕಲ್ಲಿ ಇದ್ರು, ಇಲ್ಲಿ ನಿಂತ್ಕೊಂಡು ನೋಡೋರು ಇದ್ರು, ಮತ್ತೆ ಆಚೆ ಆಂಟಿನವರು ಎಲ್ಲ ಒಂದು ಸ್ಕೂಟಿಯಲ್ಲೆಲ್ಲ ಬರೋರೆಲ್ಲ ನೋಡ್ತಿದ್ರು. ಹೌದಾ? ನೀವು ಅವ್ನು ಮಾತಾಡ್ಸ್ಬೇಕಾದ್ರೆ ನಾವು ಬೊಬ್ಬೆ ಆಗ್ತಿದ್ದೆ, ಬನ್ನಿ ಬನ್ನಿ ಅಂತ ಹೇಳಿ ಜೋರಾಗಿ, ಬನ್ನಿ ಮಾರೆ ನೀವೆಂತ ನೋಡ್ಸಿ ಬನ್ನಿ ಅಂತ ಕರಿತಿದ್ದೇನೆ. ಯಾರು ಬರ್ತಿದ್ದಾರೆ, ಅವನೆಲ್ಲಿ ಕತ್ತಿ ತೆಗಿತಾನೆ ಅಂತೇಳಿ ಎದುರ್ತಿದ್ದಾರೆ. ಹಾಗೆ ನಾನೇ ಕಂಟ್ರೋಲ್ ಮಾಡಿಬಿಟ್ಟು ಕೂಡಿಸಿದ ಅವನು ನನ್ನ ಮೈ ದೂಡಿದ. ಅಷ್ಟೇ, ಮೈ ದೂಡಿದ. ನಾನು ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಅವನನ್ನು ಹಿಡಿದು ಕೂರಿಸಿದೆ. ಪೊಲೀಸವರು ಕರ್ಕೊಂಡು ಹೋಗಿದ್ದಾರೆ. ಅಷ್ಟೇ ಆಗಿದೆ ಘಟನೆ, ಮತ್ತೆ ನಡೀಲಿಲ್ಲ. ಅವ್ನು ನೋಡಿದ್ರೆ ಹೇಗೆ, ಏನು ಅನಿಸ್ತಾ ಇತ್ತು ಸರ್ ನಿಮ್ಮ ಮೈಂಡ್ ಸೆಟ್ ನೋಡಿದಾಗ? ಯಾವ ಥರ ಇದ್ದ? ತುಂಬಾ ಪ್ಯಾನಿಕ್ ಆಗಿರೋದು, ಭಯ ಏನಿದ್ದಿಲ್ಲ ಅವನ ಮೈಂಡಲ್ಲಿ, ಆದ್ರೆ ಭಯ ಏನು ಕಾಣಲಿಲ್ಲ ನನಗೆ. ಅದನ್ನ ನಾನು ಮಸೆಪ್ತಿದ್ದ, ಇದು ಸಿಟ್ಟಲ್ಲಿ ನೋಡ್ತಿದ್ದ ನನ್ನನ್ನು. ನಾನು ಎಂತ ಹೇಳಿಕ್ಕೆ ಹೋಗ್ಲಿಲ್ಲ. ಪೊಲೀಸರು ಬಂದ್ರಲ್ಲ, ಸುಮ್ಮನೆ ಈ ಮಲ್ಲ ದೊಡ್ಡ ಸ್ಥಾನ ತೋರಿಸ್ತಿದ್ಯಾ ಹಾಗೆ ಹೀಗೆ ಅಂತ ಹೇಳಿದ. ಈ ಪೊಲೀಸ್ನವ್ರು ಬಂದಾದ್ಮೇಲೆ ಆ ಕ್ಷಣದಲ್ಲಿ ಏನಾಯ್ತು ಸರ್? ಅಂದ್ರೆ ಅವ್ನು ಏನೋ ಬಾಟ್ಲಿ ತಗೊಳ್ಳೋದು, ಕುಡಿಯೋದು, ಅವ್ನು ಕುಡ್ದದ ಅಂತ ಹೇಳಿದ್ರೆ, ನಾನು ಪೊಲೀಸರು ಬರ್ತಿದ್ದಾರೆ ಈಗ 1 ನಿಮಿಷದಲ್ಲಿ ಬರ್ತಾರೆ ಅಂತ ಹೇಳುವಾಗ ಅವನು ಹಾಗೇನೆ ಪಾಯ್ಸನ್ ಕುಡ್ದ. ಯಾವ ಪಾಯ್ಸನ್ ಅಂತ ಗೊತ್ತಿಲ್ಲ, ಕುಡ್ದ. ಅವನೇ ಕುಡ್ದ. ಆಮೇಲೆ ಪೊಲೀಸ್ನವ್ರಿಗೆ ಹೇಳಿದ್ದೆ ಅವಾಗ ಬಂದ್ಮೇಲೆ? ಪೊಲೀಸ್ನವ್ರು ಬಂದ್ಮೇಲೆ ನಾನು ಕುಡ್ದಿದ್ದೀನಿ ಅಂತ ಹೇಳಿದ? ಅವನೇ ಹೇಳಿದ, ನಾ ಹೇಳಿಲ್ಲ. ನಾನು ಹೇಳೋದು ಮುಂಚೆನೆ ಅವನೇ ಹೇಳ್ಬಿಟ್ಟ ಪೊಲೀಸವ್ರ ಹತ್ರ, ನಾವು ಪಾಯ್ಸನ್ ಪಡ್ತೆ ಅಂತ ಹೇಳಿದ. ಅವರು ಡೈರೆಕ್ಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ. ಆಗ ಹೋಗುವಾಗ ಪೊಲೀಸವರೆಲ್ಲ ತುಂಬಾ ಎಲ್ಲಿಂದ ಕಾಲ್ ಬಂತಂದು ಗೊತ್ತಿಲ್ಲ, ಕಾಲ್ ಮಾಡಿ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ತುಳುವಲ್ಲಿ ಹೇಳ್ತಿದ್ರು. ಮಸ್ತ್ ಥ್ಯಾಂಕ್ಸ್ ಪತ್ತಿದ್ಗೋರ್ನಿಗೆ. ಕನ್ನಡದವ್ರು ಕಾಲ್ ಮಾಡ್ತಿದ್ರು, ತುಳುವಲ್ಲಿ ಕಾಲ್ ಮಾಡ್ತಿದ್ರು, ಮಾತಾಡ್ತಿದ್ರು ನನ್ನ ಹತ್ರ. ಅಷ್ಟೇ. ಮತ್ತೆ ಅದಾದ್ಮೇಲೆ ನಿಂಗೆ ಹೆಂಗೆ ಸಿಕ್ಕಿದ, ಅವನನ್ನು ಹೇಗೆ ನೋಡಿದೆ, ಅವನೆಂತ ಹೇಗೆ ಅಂದಾಜಾಯ್ತೆಲ್ಲ ಕೇಳಿದ್ರು. ಇಲ್ಲ ಗ್ಲಾಸ್ ಅಲ್ಲಿ ನೋಡಿದೆ, ಹಂಗಾಗಿ ಅಂದಾಜಾಯ್ತು. ಯಾಕಂದ್ರೆ ಅವ್ನ ಫೋಟೋಸ್ ಅಲ್ಲಿ ನೋಡಿದ್ದೆ ನಾನು, ವಿಡಿಯೋ ವೈರಲ್ ಆಗಿತ್ತಲ್ಲ, ಹಾಗಾಗಿ ನೋಡಿ ಕಂಡಿಡ್ದೆ ಅಂತ ಹೇಳಿದೆ. ಅಷ್ಟೇ. ಈ ಬಿಸಿ ರೋಡ್ ಬಸ್ ಸ್ಟಾಪ್ ಅಲ್ಲಿ ಹಾಕಿದ್ನಲ್ಲ ಡ್ರೆಸ್, ಅದೇ ಕಾಸ್ಟ್ಯೂಮ್ಸ್? ಈ ಕಾಸ್ಟ್ಯೂಮ್ಸ್ ಅಲ್ಲ, ಚೇಂಜ್. ಅಂದ್ರೆ ಕಾರಲ್ಲಿ ಏನೋ ಡ್ರೆಸ್ ಎಲ್ಲ ಇತ್ತ ಆ ಥರ? ಕಾರಲ್ಲಿ ಡ್ರೆಸ್ ಎಲ್ಲ ನೋಡ್ಲಿಲ್ಲ ನಾನು, ಅಂದ್ರೆ ನಾನು ಅವನು ವಿಡಿಯೋದ್ರಲ್ಲಿ ಇದ್ದೆ. ಮತ್ತೆ ಅವನು ಶರ್ಟ್ ಚೇಂಜ್ ಮಾಡಿದ್ದ, ಪ್ಯಾಂಟ್ ಅದೇನಂತ ಗೊತ್ತಿಲ್ಲ ನನಗೆ, ಶರ್ಟ್ ಚೇಂಜ್ ಮಾಡಿದ್ದ. ನಿಮ್ಗೇನು ಸರ್ ಇಷ್ಟು ಧೈರ್ಯ? ನಿಜಕ್ಕೂ ಭಾಳ ಜನ ಆ ಥರ ನಾವು ಅವ್ರನ್ನ ಪ್ರಶಂಸೆ ಮಾಡ್ಬೇಕಾದ್, ನಿಮ್ಮನ್ನ ಯಾಕೆ ಪ್ರಶಂಸೆ ಮಾಡ್ತಾ ಇದೀನಿ ಅಂತ ಅದೇ ಕಾರಣಕ್ಕೆ. ಏನಿದು ಕೆಲವೊಂದ್ಸರಿ ಹುಚ್ಚು ಧೈರ್ಯನೂ ಕೂಡ. ನಾನು ನಿಜ ಹೇಳ್ತೇನೆ, ನನಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ, ನನಗೆ ಫಸ್ಟ್ ಗೊತ್ತಾಗಿ ಅವನನ್ನು ನಾನು ಹಿಡ್ದು ನಾನು ಗೊತ್ತಾಗದಾಗೆ ಹಿಡ್ದೆ ಅವನಿಗೆ. ಅವನನ್ನು ನಾನು ನೋಡಿದ್ದೇನೆ, ಅವನಿಗೆ ಗೊತ್ತಾಗಬಾರ್ದು ಅಂತೇಳಿ ಹಾಗೆ ಹಿಡ್ದಿದ್ದೆ. ಹಾಗೆ ಅವನು ಹೀಗೆ ಜನರೆಲ್ಲ ನೋಡಿ ಅವನು ಈ ಥರ ಪೊಲೀಸವರು ಬರ್ತಿದ್ದಾರೆ ಅಂತ ಹೇಳಿದೆ. ಅವ್ನು ಡೈರೆಕ್ಟಾಗಿ ನಾನೇ ಹೇಳಿದೆ. ಅದಕ್ಕೆ ಅವ್ನು ಕೂಡಿಸಿದ್ದಲ್ಲ, ಅವ್ನು ಸಡನ್ ಏನು ಮಾಡ್ದ, ಅವನು ಎದ್ರುಕೊಂಡು ಅವರ ಪೊಲೀಸ್ನವರಿಗೆ ಕಾಲ್ ಮಾಡಿದ, ಬಂಟ್ವಾಳ ಸ್ಟೇಷನ್ಗೆ ಕಾಲ್ ಮಾಡಿ ಈ ಥರ ಬನ್ನಿ. ಅದಕ್ಕೆ ಅವರು ನನಗೆ ಮತ್ತೆ ಹೇಳ್ತಿದ್ದಾರೆ, ಅವನು ಅಲ್ಲೇ ಹಿಡ್ಕೊ ಅಂತ ಹೇಳ್ತಿದ್ದಾರೆ, ನಾ ಹಿಡ್ದಾದ್ಮೇಲೆ.
ಪೊಲೀಸರು ಮತ್ತೆ ಹೇಳ್ತಿದ್ದಾರೆ. ಅವರ ಮೈಂಡ್ ಸೆಟ್ ಅಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ, ಅವರು ಹೇಳಿದಕ್ಕೆ ನಾ ಹಿಡ್ದಿದ್ದೀನಿ ಅಂತೇಳಿ ಅವ್ರ ಮೈಂಡ್ ಸೆಟ್ ಅಲ್ಲಿ ಇದೆ ಅಂತ ನಂಗೆ ಗೊತ್ತಿಲ್ಲ. ಅದ್ರಿಗಿಂತ ಮುಂಚೆ ನಾ ಹಿಡ್ದಿದ್ದೆ. ಓಕೆ ಓಕೆ. ಹಾ, ಆದ್ರೆ ಅವನಿಗೆ ಗೊತ್ತಾಗ್ಬಾರ್ದು. ಈಗ ಗೊತ್ತಾಗಿದ ತಕ್ಷಣ ಜನರನ್ನು ಕರೆಯುವಾಗ ಯಾರು ಬರುದಿಲ್ಲ ಸರ್. ಯಾಕಂತ ಹೇಳಿದ್ರೆ ನಾನು ನೆನ್ಸ್ಕೊಂಡಿದ್ದೆ ನಮ್ಮ ಜನರು ಬರ್ತಾರೆ, ಇಲ್ಲಿದವರೆಲ್ಲ ಬರ್ತಾರೆ, ರಪ್ಪ ಕರೆದಾಗ ಬರ್ತಾರೆ ಅಂತ ನೆನ್ಸ್ಕೊಂಡಿದ್ದೆ. ಯಾಕಂತ ಇಲ್ಲಿ ಪೆಟ್ಟು ಜಗಳ ಎಲ್ಲ ತುಂಬಾ ಆಗುತ್ತೆ. ಇಲ್ಲಿ ಹೊಡೆದಾಡ್ತಾರೆ ಜಾಸ್ತಿ ಜನ, ಇದಕ್ಕೆಲ್ಲ ಸಿಂಪಲ್ ಆಗಿ ಬರ್ತಾರೆ ಅಂತ ನಾನು ನೆನ್ಸ್ಕೊಂಡಿದ್ದೆ. ಯಾರು ಬಂದಿಲ್ಲ, ಹೊರಗೆದವರೇನೋ ಬರ್ತಾರೆ ಅಂತ ನೆನ್ಸಿದ್ದೆ. ಕಾರಲ್ಲೆಲ್ಲ ತುಂಬಾ ಜನ ವಿಡಿಯೋ ಮಾಡ್ತಿದ್ರು, ಆದ್ರೆ ಬಟ್ ಬರ್ತಿದ್ದಿಲ್ಲ. ನೀವು ಹಿಡಿಯೋದ್ನು ವಿಡಿಯೋ ಮಾಡ್ತಾ ಇದ್ರೆ? ವಿಡಿಯೋ ಮಾಡ್ತಿದ್ರು, ಬಟ್ ನಾನೆಲ್ಲ ನೋಡ್ತಿದ್ರು. ಕರೆದ್ದೆ, ಬಂದಿಲ್ಲ, ಹೋಗು ಮಾರೆ ಅಂತ ಹಿಂಗೆ ಹೇಳ್ತಿದ್ರು, ಹಿಡೀರಿ ಮಾರೆ ಅಂತ ಹೇಳ್ದೆ. ಯಾರು ಬಂದಿಲ್ಲ, ಅಷ್ಟು ಬಬ್ಬೆ ಹಾಕಿದ್ರು ಕೂಡ. ಅದಕ್ಕೆ ಅವನನ್ನಲ್ಲಿ ಕೂರಿಸಿದ್ದೆ, ಮತ್ತೆ ಬಂದ್ರು ಪೊಲೀಸರು. ಸರ್ ಅದೃಷ್ಟವಶಾತ್ ನಿಮ್ಗೇನೂ ಆಗಿಲ್ಲ, ಅದು ತುಂಬಾ ಥ್ಯಾಂಕ್ಸ್. ಗಾಡಿದಾನೆ, ಗಾಡಸ್ ಗ್ರೇಸ್. ಬಟ್ ನಿಮಗೆ ಜೀವದ ಭಯ ಇಲ್ವಾ ಸರ್? ಇಷ್ಟು ಒಂದು ಭಯನೂ ಇತ್ತ ನಿಮ್ಮ ಒಳಗೆ? ಏನಾದರೂ ಆ ಥರ ಜಾಗೃತವಾಗಿ ನಿಮ್ಮ ಮನಸ್ಸು ಹೇಳ್ತಾ ಇತ್ತಾ ಏನಾದರೂ ಅಪಾಯ ಆಗಿದ್ರೆ ಮೇ ಬಿ ಅಂತ? ಆ ಥರದ್ದು ಏನಾದ್ರು? ಇಲ್ಲ, ಆತರ ಆಗ್ಲಿಲ್ಲ ಸರ್. ಆ ಥರ ತುಂಬ ಡೇರಾಗೆ ನುಗ್ಗಿದ್ರಿ? ಇಲ್ಲ, ನನಗೆ ಆತರ ಎಲ್ಲ ಅನಿಸ್ಲೇ ಇಲ್ಲ. ಆದ್ರೆ ಭಯ ಆಗ್ಲಿಲ್ಲ. ಆದ್ರೆ ನನಗೆ ಭಯ ಆಗಿದೆ ಅಂತ ಹೇಳಿದ್ರೆ, ನನ್ನ ಅಮ್ಮ ಕೂಗಿದ್ರು, ಮತ್ತೆ ನಿಮ್ಮ ಅಮ್ಮ ಇಲ್ಲೇ ಇದ್ರ? ಅಮ್ಮ ಮನೇಲಿ ಇದ್ರು. ಅಮ್ಮನಿಗೆ ಗೊತ್ತಿಲ್ಲ ನನಗೆ ಇಡುವಾಗ ಬಂದಿದ್ರೆ ಗೊತ್ತಿಲ್ಲ. ಬಂದಿದ್ರೆ ಅಮ್ಮ ನಂಗೆ ಹೊಡಿತಿದ್ರು, ಗೊತ್ತಿಲ್ಲ. ಆದ್ರೆ ಅಮ್ಮ ಕೂಗಿ ಹಿಂಗೆಲ್ಲ ಹೇಳ್ತಿದ್ರು, ಜನರೆಲ್ಲ ಇಲ್ಲೆಲ್ಲ ಜನ ಇದಾರಂತೆ, ಒಂದು ನಾನು ಯಾವ ಟೈಮಲ್ಲಿ ಹೊಡಿತಾರೆ ಅಂತ ಗೊತ್ತಾಗಲ್ಲ ಅಂತೇಳಿ ಹೇಳ್ತಿದ್ರು. ನಾ ಅದಕ್ಕೆ ಹೇಳಿದೆ, ಅಲ್ಲ ಅದೆಲ್ಲ ನಂಗೆ ಗೊತ್ತಿಲ್ಲ, ಅಮ್ಮ ಕೂಡ ಬೇಜಾರಲ್ಲಿ ಇದ್ರು. ಅದಕ್ಕೆ ನಂಗೆ ಅದು ಹೆದ್ರಿಕೆ ಆಯ್ತು. ಅಂದ್ರೆ ನಾ ಅಮ್ಮನ ಹತ್ರ ಹೇಳಿದೆ, ಹಂಗೆಲ್ಲ ಆಗಲ್ಲ ಅಂತ ಹೇಳಿದೆ ಅಮ್ಮನ ಹತ್ರ. ಅದಕ್ಕೆ ಅವ್ರದ್ದು ಜನ ಇದ್ದಾರೆ, ಇಲ್ಲೇ ಇದ್ದಾರೆ, ಇದೇ ಊರಲ್ಲಿ ಇದ್ದಾರೆ, ಇಲ್ಲೇ ಇದ್ದಾರೆ. ಏನಾದ್ರೆ ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಇದು ಮಾಡ್ತಾರೆ, ಹೆಚ್ಚು ಕಮ್ಮಿ ಆದ್ಮೇಲೆ ಬರ್ತಾರೆ, ಈಗ ಏನಾದ್ರ ಮಾಡ್ಬೋದಾ ನಿನಗೆ, ಹೀಗೆ ಹೇಳ್ತಾರೆ ತುಂಬಾ ಜನ. ನೀನು ಎದ್ರು ಬೇಡ, ನೀನು ಧೈರ್ಯದಲ್ಲಿರು, ನಾವು ಬರ್ತೇವೆ. ಅವ್ರು ಬರೋ ಅಷ್ಟರಲ್ಲಿ ನಿನ್ನ ಏನ ಬಿದ್ದಿರ್ತದೆ, ಹಾಗೆ ಏನ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿದ್ರು. ನಿಂಗೆ ಬೇಡದ ವಿಷಯ ಅಲ್ಲ, ನೀನು ಸುಮ್ಮನೆ ಬಿಟ್ಟಿದ್ರೆ ಆಗ್ತಿತ್ತು ಅಂತ ಹೇಳಿದ್ರು. ಅದಕ್ಕೆ ನಾನು ಏನ್ ಮಾತಾಡ್ಲಿಲ್ಲ. ಅವ್ರು ಹೇಳಿದ್ರು ಕೂಡ ಸರಿಯಾಗಿ ಅನಿಸ್ತು ನನಗೆ. ಆದ್ರೆ ನಾಡಿದ್ದು ನನಗೆ ಆದ್ರೆ ನನ್ನ ತಂಗಿಯವರೆಲ್ಲ ಇದ್ದಾರೆ, ಏನಾದ್ರು ಆಗ್ಬಿಟ್ರೆ. ತಂಗಿಯವರು ಇದ್ದಾರೆ, ಅಮ್ಮ ಅಷ್ಟೇ ಇರೋದಲ್ಲ, ನಾನೊಬ್ಬ ದೊಡ್ಡವನು, ಹಾಗೇನಾದ್ರು ಆಗ್ತದೆ ಅಂತೇಳಿ ಹೆದರಿಕೆ ಅಷ್ಟೇ ನನಗೆ. ಅಲ್ಲ ಸರ್, ಅದೇ ಆಕ್ಚುಲಿ ನಿಮಗೆ ನೋಡಿ, ನಿಮ್ಮ ಮನೇಲಿ ಒಬ್ಬ ತಂಗಿ ಇರೋದಕ್ಕೆ ಇನ್ನೊಬ್ಬ ತಂಗಿಗೆ ಆತರ ಆಗಿದೆ ಅನ್ನೋದಕ್ಕೆ ಅದಕ್ಕೆ ಇರ್ದದ್ದು. ಪಾಪ ಅವಳು ಕಲಿಯೋ ಹುಡುಗಿ, ಪಾಪ ಅವಳು ಎಷ್ಟೆಷ್ಟು ಕನಸು ಕಟ್ಟಿರ್ತಾಳೆ. ಅವನು ಇಷ್ಟ ಇಲ್ಲ ಅಂತ ಹೇಳಿದ್ರು, ಅವಳು ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ, ಇದು ಮಂಗಳೂರಲ್ಲಿ ಜಾಸ್ತಿ ಜನ ಹುಡುಗಿರಿದ್ದಾರೆ, ಯಾರನ್ನ ಬೇಕಾದ್ರೆ ಲವ್ ಮಾಡ್ಬೋದು. ಆದ್ರೆ ಆ ಹುಡುಗಿರಿಗೆ ಈ ತರ ಮಾಡಬಾರ್ದಿತ್ತಲ್ಲ ಅಂತ ಹೇಳಿ. ನಂಗೊಂದು ತಂಗಿದ್ದಾಳೆ, ನಂಗೆ 3 ಜನ ತಂಗಿಯರಿದ್ದಾರೆ. ಹಂಗೆ ಅಷ್ಟೇ. ಮತ್ತೆ ಅವರೆಲ್ಲ ಏನ್ ಹೇಳಿದ್ರು ನಿಮ್ಮ ತಂಗಿಯವ್ರ ಈ ಘಟನೆ ಆದ್ಮೇಲೆ? ತಂಗಿಯವ್ರು ಎಂತ ಹೇಳಿಲ್ಲ. ತಂಗಿಯವ್ರು ನೀವು ಒಳ್ಳೆನೇ ಕೆಲಸ ಮಾಡಿದೀಯಾ, ಆದ್ರೆ ಬಟ್ ನಿನ್ನ ಮೇಲೆ ಸ್ಕೆಚ್ ಆಗ್ತಾರೆ, ಹೇಳಿಕ್ಕಾಗಲ್ಲ, ನೀ ಎಲ್ಲಿ ಹೊರಗೆ ಹೋಗ್ಬೇಡ ಅಂತ ಹೇಳ್ತಿದ್ದಾರೆ ತಂಗಿಯವರು. ಭಯ ಇರುತ್ತಲ್ಲ ಅದಕ್ಕೆ ಪಾಪ. ಹಂಗೆ ಹೇಳಿದ್ದಾರೆ ಅಷ್ಟೇ, ಮತ್ತೆ ಏನು ಹೇಳಿಲ್ಲ. ನೀ ಎಲ್ಲಾದ್ರೂ ಹೋಗಿ ನೋಡು ಮತ್ತೆ ಉಂಟು ಅಂತ ತಂಗಿಯವ್ರು ಹಿಂಗೆ ತಮಾಷೆ ಬೈತಿದ್ರು ಅಷ್ಟೇ. ಅಷ್ಟೇ, ಮತ್ತೇನಿಲ್ಲ. ಮತ್ತೆ ಊರಿಂದೆಲ್ಲ ಕಾಲ್ ಬಂತು, ಎಲ್ಲ ಸ್ಪ್ರೆಡ್ ಆಗಿದೆ ಅಂತ ವಿಷಯ, ಸ್ವಲ್ಪ ಜಾಗ್ರತೆಯಲ್ಲಿರು ಅಂತೆಲ್ಲ ಹೇಳ್ತಿದ್ರು. ಅಕಸ್ಮಾತ್ ಅವರು ಹೇಳೋದು ಏನಂತ ಹೇಳಿದ್ರೆ, ಅವನು ಮಿನಿ ಜೀವಂತವಾಗಿದ್ರೆ ನಿನ್ನನ್ನು ರಿಟರ್ನ್ ಬಂದು ನಿನ್ನನ್ನು ಯಾವ ಟೈಮಲ್ಲಿ ಹೊಡಿತಾನಂತ ಗೊತ್ತಾಗಲ್ಲ, ಜನನ ಕರ್ಸ್ಕೊಂಡ್ಬಂದು ಅಂತ ಹೇಳಿದ್ರು. ಆದ್ರೆ ಅವನು ಅಲ್ಲಿ ಹುಡುಗಿಯನ್ನು ಕೊಲೆ ಮಾಡಿ ನಿನ್ನ ಮೇಲೆ ಎಗರಿದ್ದಾನೆ. ಈಗ ಅವನ ಆತ್ರ ಎಗರಿದವನು ಇನ್ನ ಜೀವಂತವಾಗಿದ್ರೆ ನಿನ್ನನ್ನು ಎತ್ತಲ್ಲ ಅಂತ ಯಾವ ಗ್ಯಾರಂಟಿ? ಅವನು ಜೀವಂತ ಮನೆಗೆ ಬಂದ, ಇದೆಲ್ಲ ನೋಡಿದೆ ನ್ಯೂಸ್ ಎಲ್ಲ, ಮತ್ತೆ ಅದೆಲ್ಲ ಆದ್ಮೇಲೆ ಮತ್ತೆ ರಿಟರ್ನ್ ಬಂದು ನಿನ್ನನ್ನು ಯಾವ ಈ ಥರ ಎಲ್ಲ ಹೇಳಿದ್ದೆ ಅಂತ ಹೇಳಿಬಿಟ್ಟು ಅವನು ಯಾವ ಕಾರಣಕ್ಕೆ ನಿಂಗೆ ಹೊಡಿಯಲ್ಲ, ಹೊಡಿತಾನೆ. ಅವನು ಬದುಕಿದ್ರೆ ನಿಂಗೆ ಹೊಡಿತಾನೆ ಅಂತ ಹೇಳಿದ್ರು. ನಾನು ಎಂತ ಮಾತಾಡಲಿಲ್ಲ, ಅದು ನೋಡುವ ಅಂತ ಹೇಳಿದನು. BC ರೋಡ್ ಬಸ್ ಸ್ಟಾಪಿಗೂ ಈ ಜಾಗಕ್ಕೂ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ತುಂಬಾ ಒಂದು ಅಂದಾಜು ನಂಗೆ ಅದೆಲ್ಲ ಗೊತ್ತಿಲ್ಲ ಸರ್. ಒಂದು ಮಿನಿಮಮ್ ಅವರೇಜ್ ಒಂದು ಆಗ್ಬೋದಾ, ಒಂದು 15 ಕಿಲೋಮೀಟರ್ ಆಗ್ಬೋದಾ? ಇಲ್ಲ, ತುಂಬಾ ದೂರ ಆಗುತ್ತೆ ಅನ್ಸುತ್ತೆ. ಒಂದು 40 ಕಿಲೋಮೀಟರ್, ತುಂಬಾ ದೂರ ಆಗುತ್ತೆ. ಓಕೆ, ಅಂದ್ರೆ ಇಲ್ಲಿ ಈ ರೋಡೆಲ್ಲ ಯಾಕೆ ಆಯ್ಕೆ ಮಾಡ್ಕೊಂಡು ಅವನ್ನೆಲ್ಲರೂ ತಪ್ಪಿಸ್ಕೊಂಡು ಹೋಗ್ತಾ ಇದ್ನ, ಅಥವಾ ಹಾಡ್ ಹಗಲೇ 8:30 ಈ ಜನ ಇರೋ ಜಾಗದಲ್ಲಿ ಇಲ್ಲಿ ಬಂದು ಯಾಕೆ ಕುತ್ಕೊಂಡ ಅಂತ? ಜನ ಇದ್ದಿಲ್ಲ ಆಗ. ಓಕೆ ಓಕೆ, ಯಾರು ಜನ ಇದ್ದಿಲ್ಲ, ನಾನೊಬ್ಬನ ಇದ್ದದಲ್ಲಿ. ಮತ್ತೆ ಅವನನ್ನು ಹಿಡಿಯುವಾಗ ಜನ ಸೇರಿದ್ರು. ಓಕೆ ಓಕೆ, ಜನ ಸೇರಿದ್ರು, ಸೇರಿ ಕೂಡ ವೇಸ್ಟ್, ಯಾರ ಹತ್ರ ಬಂದಿಲ್ಲ. ಆದ್ರೆ ನಂಗೆ ಅದೇ ಒಂದು ಬೇಜಾರಾಗಿದ್ದು, ಯಾರು ಜನ ಸೇರ್ಲಿಲ್ಲಲ್ಲ. ಅಕಸ್ಮಾತ್ ಅವನು ನನಗೆ ಏನಾದ್ರು ಚೂರಿ ಹಾಕಿದ್ರೆ, ನನಗೇನಾದ್ರೂ ಆಗಿದ್ರೆ
ಅದು ನನ್ನ ಅದ್ರ ಮೈಂಡ್ ಸೆಟ್ನಲ್ಲಿ ಅದು ಗೊತ್ತಿತ್ತು ಅಷ್ಟೇ. ಹಾಗಾದ್ರೆ ನನಗೇನಾದ್ರೂ ಆಗಿದ್ರೆ ಇವ್ರು ಏನು ಮಾಡ್ತಿದ್ರು, ಈ ಅವನನ್ನು ಕತ್ತೆನ ಹಿಡ್ದಿದ್ದಾಗಾಯ್ತು, ಇಲ್ಲ ನನಗೆ ಹಾಕಿದ್ರೆ ಅದನ್ನು ಕೂಡ ವಿಡಿಯೋ ಮಾಡ್ತಾ ಕೊಡ್ತಿದ್ರಲ್ಲ, ಅದೊಂದೇ ಸ್ವಲ್ಪ ಬೇಜಾರಾಗಿದೆ, ಮತ್ತೇನಿಲ್ಲ. ಫಸ್ಟ್ ಲುಕ್ಕು ಸರ್, ನೀವು ಅವ್ನು ಆ ಕ್ಷಣ ಫಸ್ಟ್ ನೋಡಿದಾಗ ಏನು ಮಾಡ್ತಾ ಇದ್ದ ಅವ್ನು? ನಿಮ್ಮ ಫಸ್ಟ್ ಲುಕ್ ನೀವು? ಸುಮ್ಮನೆ ಹಿಂಗೇನೆ ಕೂತಿದ್ದ, ಕಾರ್ ಡ್ರೈವಿಂಗ್ ಮಾಡುವಾಗ ಹಿಂಗೇನೆ ಕೂತು ಹಿಂಗೇನೆ ಆಲೋಚನೆ ಮಾಡ್ತಾ ಇದ್ದ, ಹಂಗೆ ಹಿಂಗೆ ನೋಡ್ತಿದ್ದ. ನೀವು ಫ್ರಂಟಿಂದ ನೋಡಿದ್ದ ಅಥವಾ? ಇಲ್ಲ, ನಾನು ಅವನ ಗ್ಲಾಸ್ ಮುಂದೆನೇ ಇಲ್ಲಿ ನಾನು ಮೊಬೈಲ್ ಒತ್ತಿದ್ದೀನಿ, ಆದರೆ ಈಚೆ ಲೆಫ್ಟ್, ಅವನ ರೈಟ್ ಸೈಡ್, ನಾನು ಲೆಫ್ಟ್ ಈಚೆ ನಿಂತಿದ್ದೀನಿ. ಅಲ್ಲಿಂದ ಕರೆಕ್ಟ್ ಅಬ್ಸರ್ವ್ ಮಾಡಿ ಹಿಡ್ದೆ ಅವನು. ಕೈಯಲ್ಲಿ ತಳ್ಳೋದು, ಗುದ್ದಕ್ಕೆ ಬರೋದು, ಆ ಥರದ್ದೆಲ್ಲ ಮಾಡಿದ. ತಳ್ಳಿದ ನನ್ನನ್ನು, ಗುರಸಿ ನೋಡಿದ, ನಂಗೆ ಸಿಟ್ಟು ಬಂತು. ಮತ್ತೆ ಆ ವಿಷಯ ಎಲ್ಲ ಹೇಳ್ಬಾರ್ದು. ಮತ್ತೆ ನನಗೂ ಸಿಟ್ಟು ಬಂತು, ಯಾಕಂತ ಹೇಳಿದ್ರೆ ಒಬ್ಬ ನಾನು ತಲ್ತಿದ್ದಾನ ಅಂತ ಹೇಳಿದ್ರೆ ಸಿಟ್ಟು ಬರೋದಿರ್ತದ, ಅದೆಲ್ಲ ಮಾಮೂಲಿ ವಿಷಯ. ಮತ್ತೆ ಹಿಡಿದು ಕೊಟ್ಬಿಟ್ಟೆ ಅಷ್ಟೇ. ಮತ್ತೆ ಅವನಿಗೆ ಏನು ಮಾಡಲಿಲ್ಲ, ನಾನು ಸಿಂಪಲ್ ಆಗಿ ಹಿಡಿದು ಕೊಟ್ಟು ಸೇರಿಸಿದೆ ಅಷ್ಟೇ. ಅಟ್ಲೀಸ್ಟ್ ಎಷ್ಟು ತೃಪ್ತಿ ಇದೆ ಸರ್ ಈ ಕೆಲಸದಲ್ಲಿ ನಿಮಗೆ? ಈ ತರ ಮಾಡೋ ಜನ ತೃಪ್ತಿ ಇಲ್ಲ ಸರ್, ಯಾಕಂತ ಹೇಳಿದ್ರೆ ಈಗ ಅಲ್ಲಿಂದ ಇಲ್ಲಿಂದ ಕಾಲ್ ಬರ್ತದೆ. ಈಗ ನೋಡಿದ್ರೆ ಒಬ್ಬ ಪೊಲೀಸು ಕಾಲ್ ಮಾಡಿಬಿಟ್ಟು, ನಿನಗೆ ನಾನಲ್ಲ ಹಿಡಿಲಿಕ್ಕೆ ಹೇಳಿದ್ದು, ನೀ ಹೇಗೆ ಹಿಡ್ದೆ ನೀನು? ನಾ ಹೇಳಿದಲ್ಲ, ನಾನು ನಿಜವಾಗಿ ಆಲ್ರೆಡಿ ಹಿಡ್ದಿದ್ದೆ, ಅದು ನಾವು ವಿಷಯ ವೈರಲ್ ಮಾಡಿದ್ದಿಲ್ಲ. ಇಲ್ಲಿ ಇದ್ದ ಜನರು ಯಾರು ಹೇಳಿದ್ದಾರೆ ಮೀಡಿಯಾಗೆ, ಅದಕ್ಕಾಗ್ಬಿಟ್ಟು ನಾ ಹೇಳಿದೆ ವಿಷಯ. ಅವ್ರು ಹೇಳಿದ್ಮೇಲೆ ನಾ ಹೇಳಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಈಗ ನಾ ಹಿಡ್ದು ಬಿಟ್ಟು ಬೇರೆಯವ್ರು ಹಿಡ್ದಿದ್ದು ಅಂತ ಹೇಳಿದ್ರೆ ತಪ್ಪಾಗಲ್ವಾ? ಹಂಗೆ ಹೇಳು ಅಂತ ಹೇಳಿದ್ರ? ಹಂಗೆ ಅಲ್ಲ, ನಾನು ಫಸ್ಟ್ ಪೊಲೀಸ್ ಅವ್ರಿಗೆ ಹೇಳಿದ್ದೆ ನನ್ನ ವಿಷಯ ಹೇಳ್ಬೇಡಿ ಅಂತ ಹೇಳಿ. ನಾ ಹೇಳಿದ್ದೆ, ಈ ತರ ನನ್ನ ತಂಗಿಯರಿದ್ದಾರೆ, ಇವರು ಮನೆಯಲ್ಲಿದ್ದಾರೆ, ಎಲ್ಲ ಸೀರಿಯಸ್ ಆಗುತ್ತೆ, ಅದಕ್ಕೆ ಬೇಡ ವಿಷಯ ನೀವೇ ಹಿಡ್ದದಂತ ಹೇಳಿ ಪೊಲೀಸ್ ಅವ್ರ ಹತ್ರ ಹೇಳಿದ್ದೆ ನಾನು. ಮತ್ತೆ ಇಲ್ಲಿ ಮನೆ ಕಡೆ ಬಂದಿದ್ರು, ಅವರೇ ನಿಮಗೆ ಕಾಲ್ ಮಾಡಿದ್ರಲ್ಲ, ಆ ಸರ್ ಬಂದಿದ್ರು, ಇಲ್ಲಿ ಕೇಳಿದ್ರು, ಹಾಗೆ ಯಾರೋ ಬಾಯಿ ಬಿಟ್ಟಿದ್ದಾರೆ ನಾನು ಹಿಡ್ದಿದ್ದು ಅಂತ ಹೇಳಿ. ಅದಕ್ಕೆ ಅವ್ರು ನೀನು ಹಿಡ್ದು ಬಿಟ್ಟು ಯಾಕೆ ಹಿಂಗೆ ಮಾಡಿದೆ ಹಂಗೆ ಕೇಳಿದ್ರು. ನೀನು ಎದ್ರು ಬೇಡ ಬಾ, ನಾ ಇದ್ದೇನೆ ಅಂತೇಳಿ ಕರೆದ್ರು. ಹಾಗಾಗಿ ಅವ್ರ ಹತ್ರ ಮಾತಾಡಿದೆ, ಅವ್ರು ನಿಜ ಎಲ್ಲ ಬಾಯಿ ಬಿಟ್ಟೆ ಅವ್ರ ಹತ್ರ. ಮತ್ತೆ ಈಗ ಒಬ್ಬ ಕಾಲ್ ಮಾಡಿಬಿಟ್ಟು, ನೀ ಯಾಕೆ ಹಂಗೆ ಹೇಳಿದ್ದು, ಹಂಗೆ ಹಿಂಗೆ ಅಂತೇಳಿ ಪೊಲೀಸನು ಒಟ್ರಸಿ ಮಾತಾಡಿದ. ಅದಕ್ಕೆ ಕೇಳಿದೆ, ನನಗನ್ಸುತ್ತೆ ಆ ಪೊಲೀಸ್ ಏನಾದರೆ ಸ್ಕೀಮ್ ಹಾಕ್ಬೋದಾ, ಏನಾದರೂ ಯಾರತ್ತಾದ್ರೆ ಕೈಯಲ್ಲಿ. ಆದರೆ ಅವನಿಗೆ ಒಂದು ಸಿಟ್ಟಿರುತ್ತೆ, ಈ ಥರ ಪೊಲೀಸ್ ಅವ್ರು ಹಿಡ್ದಂತ ಹೇಳಿಬಿಟ್ಟು ಈ ಹುಡುಗನ ಬಾಯಿ ಬಿಟ್ಟು ನಾ ಹಿಡ್ದಂತ ಹೇಳಿದಾನಲ್ಲ ಅಂತೇಳಿ ಹೇಳ್ಬೋದು ಅಂತ ಅನಿಸುತ್ತೆ. ಅದೇ ಒಂದು ಹೆದರಿಕೆ ಆ ಪೊಲೀಸಿದು. ಬೇರೆ ನನಗನ್ಸೋ ಪ್ರಕಾರ, ಬೇರೆಯವ್ರದ್ದು ನಾನು ಹೇಳ್ತಿಲ್ಲ, ಆದರೆ ನನಗೊಂದು ಹೆದರಿಕೆ ಇರ್ತದಲ್ಲ, ಅವನು ನಿನಗೆ ಸನ್ಮಾನ ಮಾಡ್ತಾರೆ ಅಂತೇಳಿ ನೀನು ಮಾಡಿದ್ಯಾ ಅಂತ ಕೇಳಿದ. ಅದ್ರ ಅರ್ಥ ನನ್ನ ಮೈಂಡಲ್ಲಿ ಬಿದ್ದದ ಅಂತ ಹೇಳಿದರೆ ಏನಾದರೂ ಮಾಡ್ಬೋದು ಪೊಲೀಸ್. ಆದರೆ ಬಟ್ ಸಿಟ್ಟಲ್ಲಿ ಏನಾದ್ರೆ ಹೆದರಿಕೆ ಇದೆ ಸರ್ ನನಗೆ, ಇಲ್ಲ ಅಂತ ಹೇಳುವುದಿಲ್ಲ. ಒಂದು 15 ಜನ ಬಂದರೆ ನಮಗೇನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾ ಆಗನೇ ಆ ಸರ್ಗೆ ಕಾಲ್ ಮಾಡಿದೆ, ಸರ್ ಈ ಥರ ಸರ್ ಪೇಪರಲ್ಲಿ ನೋಡಿ ಒಟ್ರಸಾಗಿ ಹಿಂಗೆ ಹೇಳ್ತಿದ್ದಾರೆ ಅಂತ ಹೇಳಿದೆ. ನೀ ಎದ್ರು ಬೇಡ, ನಾ ಇದ್ದೇನೆ ನಿನಗೆ, ನೀ ಎದ್ರು ಬೇಡ. ಅದೇ ನಿಮ್ಗೆ ಗೊತ್ತುಂಟು. ನೀ ಎದ್ರು ಬೇಡ, ನಾ ಇದ್ದೇನೆ. ನೀನಲ್ಲ ಹಿಡ್ದದ್ದು, ಅವ್ರು ಹಿಡಿದ್ರ? ಇಲ್ಲಲ್ಲ, ನಾ ಇದ್ದೇನೆ, ನೀ ಎದ್ರು ಬೇಡ, ಎಂತಾದ್ರೂ ನಾ ಇದ್ದೇನೆ, ನೀ ಧೈರ್ಯದಲ್ಲಿ ಮಾತಾಡು ಅಂತ ಹೇಳಿದರು. ಓಕೆ ಅಂತ ಹೇಳಿದ ನಾನು, ಎಂತ ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಅವ್ರ ಫ್ಯಾಮಿಲಿ ಅವ್ರೇನೋ ನಿಮ್ಮನ್ನು ಮಾತಾಡ್ಸಿಲ್ಲ? ಯಾರ ಫ್ಯಾಮಿಲಿ? ಅವರು ಲಾವಣ್ಯ ಅವ್ರ ಫ್ಯಾಮಿಲಿ ಅವ್ರು ಏನೋ ನಿಮ್ಮನ್ನು ಯಾರಾದರೂ ಸಂಬಂಧಿಕರು? ಅವರು ನನ್ನ ಹತ್ರ ಏನು ಮಾತಾಡಲಿಲ್ಲ. ಅವರು ಮನೆ ಪಕ್ಕ ಇಲ್ಲಲ್ಲ ನಾನು ಮಾತಾಡ್ಲಿಕ್ಕೆ. ಅಷ್ಟೇ. ಅವರು ನೋಡಿರ್ಬೋದು ವಿಡಿಯೋ, ಪೇಪರಲ್ಲಿ ನೋಡಿರ್ಬೋದು, ಗೊತ್ತಿಲ್ಲ ಅಷ್ಟೇ. ಅದೇ ಮುಂದೆ ಈ ಥರ ಯಾರಾದರೂ ಕೃತ್ಯ ಎಸಗೋರು ಅಥವಾ ಇಲ್ಲಿ ಯಾರಾದರೂ ಹಿಂಗೆ ಸಿಕ್ಕಾಗ ನಾವೇನೋ ಧೈರ್ಯದ ಮೇಲೆ ಹಿಂಗೆ ಮಾಡ್ತೀವಿ, ಸಪೋರ್ಟ್ ಬರದೇ ಇದ್ದಾಗ ಏನು ಅನ್ಸುತ್ತೆ ಸರ್? ಅಂದರೆ ಎಲ್ರಿಗೂ ಒಂದೊಂದು ಪ್ರಾಣ ಭಯ, ಓಕೆ, ಬಟ್ ಈ ಥರದ ಘಟನೆಗಳೆಲ್ಲ ಆದಾಗ ಇದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಅನ್ಸುತ್ತೆ? ಯಾಕೆಂದ್ರೆ ನೀವು ಆ ಸಿಚುವೇಶನ್ಸ್ನ ನೀವು ಫೀಲ್ ಮಾಡಿರೋದ್ರಿಂದ. ಅಲ್ಲ, ನಾನು ಫೀಲ್ ಮಾಡಿರೋ ಪ್ರಕಾರ ಅಂತ ಹೇಳಿದ್ರೆ, ಅವನು ಆದ್ರೆ ಆ ಹುಡುಗಿನ ಸಾಯಿಸಿ ನನ್ನನ್ನು ಸಾಯಿಸಿದ್ದೆ. ಅದ್ರ ಬದಲು ನಾನು ಆಲೋಚನೆ ಮಾಡಿದ ಪ್ರಕಾರ ಅವನಿಗೆ ಆಗಾನೆ ಅಂದ್ರೆ ಒಂದು ಶಿಕ್ಷೆ ಕೊಡ್ತಾರೆ ಸರ್, ಹೊಡಿತಾರೆ, ಬಿಡ್ತಾರೆ, ಮತ್ತೆ ನಾಡಿದ್ದು ರಿಲೀಸ್ ಆಗಿ ಬರ್ತಾನೆ. ಅದ್ರ ಬದಲು ಅವನಿಗೆ ಒಂದು ಸಲ ಒಬ್ಬನಿಗೆ ನಾವು ಕಠಿಣ ಶಿಕ್ಷೆ ಏನಾದ್ರು ಅವನನ್ನು ಸಾಯಿಸಿದ್ವಿ, ಅವನನ್ನು ಎನ್ಕೌಂಟರ್ ಮಾಡಿ ಏನಾದ್ರು ಒಂದು ಮಾಡಿದ್ರೆ ಇಲ್ಲಿ ಫುಲ್ಲು ವೈರಲ್ ಆಗ್ತದೆ. ಮತ್ತೆ ಎಲ್ಲರಿಗೂ ಅನಿಸ್ತದೆ ಈ ತರ ಇನ್ನೊಬ್ಬ ಮಾಡಬಾರ್ದು, ಈ ತರ ಮಾಡಿದ್ರೆ ಎನ್ಕೌಂಟರ್ ಮಾಡ್ತಾರೆ ಅಂತೇಳಿ ಇನ್ನೊಬ್ಬರಿಗೆ ಅನಿಸ್ತದೆ. ಈ ತರ ತುಂಬಾ ಕೊಲೆ ಆಗಿದೆ, ಕೊಲೆ ಮಾಡಿದವರು ಬಿಟ್ಟಿದ್ದಾರೆ ರಿಟರ್ನ್ ಅವರನ್ನು. ಆತರ ಬಿಟ್ರೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಈಗ ಅದೇ ಆಗುದಲ್ಲ ಸರ್. ಎಷ್ಟು ಜನ ಒಳಗಿದ್ದಾರೆ, ಹೊರಗೇನೆ ಬಿಡ್ಲಿಲ್ಲ, ಹಾಗೇನೆ ಹಿಡ್ಕೊಂಡಿದ್ದಾರೆ.
ಈಗ ಅವನು ಬಂದರೆ ನನ್ನನ್ನು ಕೊಲೆ ಮಾಡಲ್ಲ ಅಂತ ಯಾವ ಗ್ಯಾರಂಟಿ ಹೊರಗೆ ಬಂದರೆ? ಹಾಂ, ಅದಷ್ಟೇ. ಏನು ಹೇಳ್ತೀರಿ ಪ್ರೀತಿ ವಿಷಯವಾಗಿ? ನಿಮ್ಮ ಅಟ್ಲೀಸ್ಟ್ ನೀವು ಯಾರ ಹತ್ರ ಮಾತಾಡ್ತಾ ಇದ್ರಿ ಅಂತ ಹೇಳಿದ್ದು ಕೇಳ್ತಾ ಇದ್ದೀನಿ. ನಿಮಗೇನು ಅನಿಸುತ್ತೆ? ಪ್ರೀತಿ ಅನ್ನೋದೇ ಮಧುರ ಬಾಂಧವ್ಯ, ಆದರೆ ಈ ಥರದ ಘಟನೆಗಳು ನಡೆದಾಗ ಅಲ್ಲ, ಭೇದ ಭಾವ ಮಾಡ್ಬಾರ್ದು ಸರ್, ಎಲ್ಲ ಒಂದೇ ಥರ ಇರಬೇಕಷ್ಟೇ. ನನ್ನದು ಅಷ್ಟೇ, ಮತ್ತೆ ಬೇರೆ ಏನಿಲ್ಲ. ಅಲ್ಲ, ನೀನು ಪ್ರೀತಿ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈ ಥರದ ಅಂದ್ರೆ ಅವಳಿಲ್ಲದ್ರೆ ಇನ್ನೊಬ್ಳು ಸಿಗ್ತಲ್ಲ ಸರ್, ಅವಳೊಬ್ಳೇ ಇರೋದಾ? ಬೇರೆ ಹುಡುಗಿ ಸಿಗಲ್ವಾ? ಸುಮ್ಮನೆ ಪ್ರಾಣ ತೆಗ್ದದೆ ಯಾಕೆ? ಎಷ್ಟೋ ಜನ ಹುಡುಗಿರು ಸಿಗ್ತಾರೆ ಇಲ್ಲಿ ಮಂಗಳೂರಲ್ಲಿ, ಎಷ್ಟು ಕಮ್ಮಿ ಹುಡುಗಿರು. ಮನೆಗೆ ಒಪ್ಪಿಸಿ ಮದುವೆ ಆಗ್ಬೋದಲ್ಲ, ಸುಮ್ಮನೆ ಹುಡುಗಿ ಪ್ರಾಣ ತೆಗ್ದ ಅಷ್ಟೇ. ಯಾವುದಕ್ಕೂ ಕೂಡ ಭಯ ಪಡಬೇಡಿ, ಎಲ್ಲರೂ ಇದ್ದಾರೆ ನಿಮ್ಮ ಜೊತೆ, ಎಲ್ಲ ಕಾನೂನು ಇದೆ. ಯಾರಾದರೂ ಆ ಥರದ್ರು ಪೊಲೀಸರು ನಿಮಗೆ ಫೋನ್ ಮಾಡಿ ಥ್ರೆಟ್ ಮಾಡಿದ್ರೆ SP ಇದ್ದಾರೆ, ಸೀನಿಯರ್ ಆಫೀಸರ್ಸ್ಗಳಿದ್ರೆ ಆಲ್ರೆಡಿ ಹಿಂಗೆ ಪೊಲೀಸರು ಹೇಳಿದ್ರು. ಅದಕ್ಕೆ ನಾನು ನಿಮ್ಮ ಫ್ರೆಂಡ್ ಅವರಿಗೆ ಕಾಲ್ ಮಾಡಿದೆ, ಅವ್ರಿಗೆ ಹೇಳಿದೆ, ಹೀಗೆ ಹೇಳಿದ್ರು ಹೇಳಿದೆ, ನೀ ಎದ್ರು ಬೇಡ, ನಾ ಇದ್ದೇನೆ, ಅವ್ರ ಹತ್ರ ನಾ ಮಾತಾಡ್ತೇನೆ. ಅದು ದೊಡ್ಡ ಅವ್ರು ಯಾರು ಹೆಸರು ಹೇಳಿದ್ರು, ಅವರಿಗೆ ಅವ್ರ ಹತ್ರ ನಾ ಮಾತಾಡ್ತೇನೆ, ನೀನು ಅವ್ರ ಹತ್ರ ಮಾತಾಡಿ ಮತ್ತೆ ನಂಗೆ ಕಾಲ್ ಮಾಡು, ಆ ಪೊಲೀಸ್ ಎಂತ ಹೇಳಿದ್ದ ನನಗೆ ಕರೆಕ್ಟಾಗಿ ಹೇಳು, ನಾವು ಮಾತಾಡಿಸ್ತೇವೆ ಅಂತ ಹೇಳಿದರು. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಏನಾದ್ರು ಹೇಳ್ತೀರಾ ಸಮಾಜಕ್ಕೆ, ಏನಾದರೂ ಸೊಸೈಟಿಗೆ ಏನಾದರೂ? ಎಂತ ಇಲ್ಲ ಸರ್, ಅಂದರೆ ಆ ಪ್ರೀತಿಸಿದ್ರೆ ಸಿಗ್ಲಿಲ್ಲ ಅಂತ ಬಿಟ್ಬಿಡ್ಬೇಕು. ಆ ಹುಡುಗಿಯನ್ನು ಅತ್ಯಾಚಾರ ಎಲ್ಲ ಮಾಡಬಾರ್ದು, ಅದೊಂದು. ಸುಮ್ಮನೆ ಆ ಹುಡುಗಿ ಜೀವ ಹೋಯ್ತು ಅಷ್ಟೇ, ಬೇರೆ ಏನಿಲ್ಲ. ಥ್ಯಾಂಕ್ ಯು. ಇದು ಗಿರೀಶ್ ಅವ್ರ ಮಾತು. ಯಾಕೆಂದರೆ ನೋಡಿ, ಈ ಥರದ ಘಟನೆಗಳು ಪ್ರತಿನಿತ್ಯ ಪ್ರತಿ ಸಮಾಜದಲ್ಲಿ ನಡೀತಾನೆ ಇರುತ್ತೆ. ಆದರೆ ವಾಲಂಟ್ರಿಯ ಒಂದು ಡಿಸಿಷನ್ ಮೇಕಿಂಗ್ ಅಂತ ಇರುತ್ತಲ್ಲ, ಆ ಕ್ಷಣಕ್ಕೆ ನಾನು ಮಾಡ್ತೀನಿ, ಅವ್ನು ಹಿಡಿತೀನಿ, ಆ ನೋವು, ಹತಾಶೆ, ಆ ಹೆಣ್ಣುಮಗಳು ಪಟ್ಟಿರ್ತಕ್ಕಂಥ ನೋವು, ಆ ರೀತಿಯಾಗಿ ಬರ್ಬರವಾಗಿ ಬೀದಿಲಿ ಆ ರೀತಿಯಾಗಿ ಮಾಡಿರೋದು, ಬಸ್ ಸ್ಟಾಪ್ನಲ್ಲಿ ಏನೋ ಥರದಲ್ಲಿ, ಇವರಿಗೂ ಕೂಡ ಅಕ್ಕ ತಂಗಿ ಇರೋದ್ರಿಂದ ಈ ಥರ ಎಲ್ಲರೂ ಕೂಡ ಫೀಲ್ ಮಾಡಬೇಕಾದ್ರೆ, ನಮ್ಮನೇಲೂ ಕೂಡ ಈ ಥರ ತಾಯಿ ಇದ್ದಾರೆ, ತಂಗಿ ಇದ್ದಾರೆ, ನಮಗೂ ಒಂದು ಕುಟುಂಬ ಇದೆ, ನಮ್ಮ ಕುಟುಂಬದಲ್ಲಿ ಈ ಥರದ ಘಟನೆಗಳು ನಡೆದಾಗ ಅನ್ನೋ ಒಂದು ಪ್ರಶ್ನೆನ ಹಾಕ್ಕೊಂಡು ಬಿಟ್ರೆ, ಇಲ್ಲ ಅಲ್ಲಿದ್ದಂಥ ಎಲ್ಲ ಸಾರ್ವಜನಿಕರು, ಅಂಗಡಿ ಹತ್ರ ಇದ್ದಂಥ ಎಲ್ಲರೂ ಕೂಡ ಬರ್ತಾಯಿದ್ರು. ಆದರೆ ಎಲ್ಲರೂ ಅವ್ರವ್ರ ಮೇಲಿರೋ ಜೀವದ ಭಯದ ಮೇಲೆ ಈ ಥರ ಮುಂದೆ ಹೋಗೋದಿಲ್ಲ. ಈ ಒಬ್ಬ ಯುವ ಸಾಹಸಿ ಆ ರೀತಿಯಾಗಿ ಮುಂದೆ ಹೋಗಿದ್ದಕ್ಕೆ ಆತ ಇವತ್ತು ಪೊಲೀಸ್ನವ್ರ ಬಳಿ ಬೇಗ ಸಿಕ್ಕ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಕೆಲವೊಬ್ಬರು ದೊಡ್ಡ ದೊಡ್ಡ ಕ್ರಿಮಿನಲ್ಸ್ಗಳು ಕೈಗೆ ಸಿಗದೇ ಎಷ್ಟೋ ತಿಂಗಳುಗಳ ಕಾಲ ಆಟ ಆಡಿಸಿರೋದು ಇದೆ. ಈತ ಆದಷ್ಟು ಬೇಗ ಸಿಕ್ಕನಲ್ಲ ಅನ್ನೋದೇ ನಮಗೂ ಕೂಡ ಸಮಾಧಾನಕರ ಸಂಗತಿ. ಒಟ್ಟಾರೆ ಕಠಿಣ ಶಿಕ್ಷೆ ಆಗಲಿ ಅನ್ನೋದಷ್ಟೇ ಎಲ್ಲರ ಪರವಾಗಿ ಮತ್ತು ಲಾವಣ್ಯ ಅವ್ರ ಕುಟುಂಬದ ಪರವಾಗೂ ನಮ್ಮದು ವಿನಂತಿ ಅಂತ ಹೇಳ್ತಾ, ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಸಿಗೋಣ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.